ಮುಖ ನೋಡ್ಬಾರ್ದು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಳ್ತೀನಿ. ಇವನ ನಿನ್ನಂತ ಹುಡುಗಿನ ಈ ಜನ್ಮದಲ್ಲಿ ಯಾವತ್ತೂ ಮೀಟೇ ಆಗ್ಬಾರ್ದು ಅಂತ ನೀನ್ ಬೇಡ್ಕೊಳ್ಳೋ ಅದೇ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ನಿನ್ನೆ ಸಿಕ್ಕಿದಿ ಡ್ರೈವರೇ ಅಲ್ವಾ? ಏಯ್, ಬುದ್ಧಿ ಇದೆಯನ್ನಯ್ಯ ನಿನ್ಗೆ? ನೀನಾ? ಅಯ್ಯೋ ಸಾರಿ ಆಯ್ತಾ, ನಾನು ಕಸದ ತೊಟ್ಟಿಗೆ ಹಾಕೋದೆ, ಅದು ಮಿಸ್ ಆಗಿ ನಿಮ್ ಕಾಲಿಗೆ ಬಿದ್ಬಿಡ್ತು. ನನ್ ಕಾಲಿಗೆ ಬಿದ್ದಿದ್ದಕ್ಕೆ ಸರಿ ಹೋಯ್ತು. ಇದೇನಾದ್ರೂ ನನ್ ತಲೆಗೆ ಬಿದ್ದಿದ್ರೆ ಏನಾಗ್ತಿತ್ತು? ನೆನ್ನೆ ಆರ್ತಿಕ್ ಪ್ರಜ್ಞೆ ತಪ್ಪಿತಾರನೆ ನೀವು ಪ್ರಜ್ಞೆ ತಪ್ಪು ಬೀಳ್ತಾ ಇದ್ರಿ. ನಿಮ್ಮನ್ನ ಆಟೋದಲ್ಲಿ ಕರ್ಕೊಂಡು ನಿಮ್ಮ ಅಡ್ರೆಸ್ ಗೊತ್ತಿಲ್ಲದೆ 4 ದಿಕ್ಕು ಪೂರ್ತಿ ಸಿಟಿಲ್ ಸುತ್ತಾ ಇದೆ. ಅದ್ ಹೇಗ್ ನಿಮ್ಗೆ ಗೊತ್ತು? ನೆನ್ನೆ ಆ ರೌಡಿಗಳಿಂದ ನಿಮ್ಮನ್ನ ಕಾಪಾಡಿ ಆಟೋದಲ್ಲಿ ಕೂರಿಸ್ಕೊಂಡು ಸುತ್ತಾಡಿದ್ದು ನಾನ್ ತಾನೆ. ನಿಮ್ಮಕ್ಕ ಹೇಳಿಲ್ವಾ? ಅಕ್ಕ ಹೌದಾ? ಮುಖ್ಯ ಏನಲ್ಲ ಬಿಡು. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಯು ವೆಲ್ಕಮ್. ಏನಿದು ಥ್ಯಾಂಕ್ಸ್ ವೆಲ್ಕಮ್ ಎಲ್ಲ? ಏಯ್, ಮಾಡೋ ತಪ್ಪೆಲ್ಲ ಮಾಡಿ ಮಾತು ಬದಲಾಯಿಸ್ಬೇಡ. ಅದಕ್ಕಾಗ್ಲೇ ಸಾರಿ ಕೇಳಿದ್ನಲ್ಲ. ಈ ಊರಿನ ಆಟೋ ಡ್ರೈವರ್ ಎಲ್ಲ ತಾಳ್ಮೆಯಿಂದ ಕೋಪ ಮಾಡ್ಕೊಳ್ದೆ ಸಹಾಯ ಮಾಡ್ತಾರೆ ಅಂತ ನಾನ್ ಕೇಳಿದ್ದೆ. ಆದ್ರೂ ನಿನಗೆ ಓವರ್ ಕೊಬ್ಬು ಕಣೋ. ಓಹೋ, ನಾನು ಆಟೋ ಡ್ರೈವರ್ ಅಂತ ಫಿಕ್ಸ್ ಆದಂಗಿದ್ದಾಳೆ. ಸರಿ ಸರಿ, ಹಾಗೆ ಮೇಂಟೈನ್ ಮಾಡೋಣ. ನಿನ್ನ ಬೈಯೋದಕ್ಕೆ ಪದಗಳನ್ನ ಹುಡುಕ್ತಿದ್ದೀನಿ. ಸಿಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಅದ್ ಹೇಗಾಗತ್ತೆ? ಕಾಲಿಗೆ ಏಟಾಗಿದ್ದು ಪರವಾಗಿಲ್ಲ ಅಂತ ಅನ್ಕೋ. ನಿನಗ್ ಸ್ವಲ್ಪನಾದ್ರೂ ಸೋಷಲ್ ಅವೇರ್ನೆಸ್ ಇದೆಯಾ? ಎಳ್ನೀರ್ನ ಹೀಗಾಗ್ತಿಯಲ್ಲ. ನೋಡಿ, ನಾನು ಕಸದ ತೊಟ್ಟಿಗೆ ಹಾಕ್ತಾ ಇದ್ದೆ, ಮಿಸ್ ಆಯ್ತು ಅಂತ ಹೇಳಿದ್ನಲ್ಲ. ಒಂದ್ ಕೆಲ್ಸನ ಪೂರ್ತಿ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಅದನ್ನ ಮಾಡಬಾರ್ದು. ಯಾವಾಗ್ಲೂ ಅರ್ಧ ಕೆಲ್ಸನೇ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ನೆನ್ನೆ ರಾತ್ರಿ ಆಗಿದ್ದನ್ನ ಸೇರ್ಸಿನೇ ಹೇಳ್ತಿದ್ದೀನಿ. ಅಕ್ಕ, ಇವನು ನಿನ್ನ ನಡು ರಸ್ತೆಲಿ ರಾತ್ರಿ ಬಿಟ್ಟು ಓಡ್ ಹೋದ. ಇಲ್ಲ 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 ಆರ್ತಿ, ನಿನ್ ಮೊಬೈಲ್ಗೆ ನಿಮ್ಮಪ್ಪ ಫೋನ್ ಮಾಡಿದ್ಮೇಲೆ ಅಡ್ರೆಸ್ ತಿಳ್ಕೊಂಡು ಆಮೇಲೆ ಬೇರೆ ಆಟೋ ಹಿಡ್ಕೊಟ್ಟು ನಿಮ್ಮನ್ನ ಕಳ್ಸಿನೇ ನಾನು ಹೋಗಿದ್ದು. ಈಗ ಕೂಡ ನೋಡು, ಸ್ವಲ್ಪ ಕೂಡ ಕರುಣೆ ಇಲ್ದೆ ಎಳ್ನೀರ್ನ ತೆಗೆದು ನನ್ ಕಾಲ್ ಮೇಲೆ ಹಾಕ್ತೆ. ಸರಿ, ಈಗೇನಮ್ಮ ನಿನ್ ಪ್ರಾಬ್ಲಮ್ಮು? ಆ ಎಳ್ನೀರ್ ತೆಗೆದು ಕಸದ ತೊಟ್ಟಿಗೆ ಹಾಕ್ಬೇಕು ಅಷ್ಟೇ ತಾನೆ? ತಗೋಬಿಡು, ಸರಿನಾ? ನಾವ್ ಹೋಗೋಣ ಬಾ. ಇವಾಗ ನಿನಗೆ ಖುಷಿ ಆಯ್ತಾ? ನೀನ್ ಮಾಡಿದ ತಪ್ಪನ ಸರಿ ಮಾಡ್ದೆ, ಅದ್ರಲ್ಲಿ ನನಗೆ ಯಾವ ಖುಷಿ? ಆರ್ತಿ ಬಾ ಬಾ. ಹಲೋ ಹಲೋ ಹಲೋ, ಅದು ನಿಮ್ ಹೆಸರೇನು ಅಂತ ಕೇಳಿದ್ನಲ್ಲ, ಹೇಳ್ದೆ ಹಾಗೆ ಹೋಗ್ತಾ ಇದ್ದೀರಾ? ಈಗ್ಲೂ ನಿನಗೆ ಹೇಳಲ್ಲ, ನಾನ್ ಯಾಕೆ ಹೇಳ್ಬೇಕು? ನನ್ನ ಹೆಸರು ತಿಳ್ಕೊಂಡು ಏನ್ ಮಾಡ್ತೀಯಾ? ನಾವೇನ್ ಸಂಬಂಧಿಕರ? ಬಂದ್ಬಿಟ್ಟ, ಸುಮ್ನೆ ಹೋಗಯ್ಯ. ನೀನ್ ಬಾ ಆರ್ತಿ. ಬಾಯ್ ಸರ್. ಆರ್ತಿ, ನನಗೆ ಸಮುದ್ರದಲ್ಲಿ ಆಡ್ಬೇಕು ಅಂತ ಆಸೆ ಆಗ್ತಿದೆ. ಸರಿ, ನೀವು ಹೋಗಿ, ನಾನು ವಾಕಿಂಗ್ ಮಾಡ್ಕೊಂಡು ಬಂದು ಜಾಯ್ನ್ ಆಗ್ತೀನಿ. ಹುಷಾರಾಗಿ ಹೋಗಿ. ಹಲೋ ಹಲೋ ಅಮ್ಮ. ಪರಿ ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಿದ್ಯಾನೆ? ಹಲೋ ಕೇಳಿಸ್ತಿದ್ಯಾನೆ? ಅಮ್ಮ. ಹಲೋ ಹಲೋ. ಏ ಪರಿ, ಏನೇ ತುಂಬಾ ಗಾಳಿ ಬೀಸ್ತಿದೆ? ಊರ್ಗ್ ಹೋಗ್ ತಲುಪದ್ಯಾ? ಒಂದ್ ಫೋನ್ ಕೂಡ ಇಲ್ಲ. ನಿನ್ನೆ ರಾತ್ರಿನೇ ಅಜ್ಜಿ ಹತ್ರ ಹೇಳ್ದೆ ಅಲ್ಲಮ್ಮ. ಅಯ್ಯೋ, ನನ್ ಸಿಕ್ಕಾಕಿಸ್ಬಿಟ್ಲೆ. ಅಮ್ಮ, ನಿನ್ನೆ ಪರಿ ಬೆಂಗಳೂರಿಗೆ ಹೋಗಿ ತಲುಪದ ಮೇಲೆ ಫೋನ್ ಮಾಡಿದ್ಲಂತಲ್ಲ, ನಮ್ಗೆ ಯಾಕೆ ಹೇಳಿಲ್ಲ? ಏ ಇರ, ಅದು ನಿದ್ದೆ ಕಣ್ಣಲ್ಲಿ ಮಾತಾಡ್ಬಿಟ್ಟೆ ಅಲ್ವಾ, ಏನೋ ಕನ್ಸಲ್ ಮಾತಾಡ್ದೆ ಅನ್ಕೊಂಡೆ. ಅಜ್ಜಿನ ಸಿಕ್ಕಾಕಿಸ್ಬಿಟ್ನಲ್ಲ. ಅದ್ ಸರಿನಮ್ಮ, ನಿನ್ ಕೆಲ್ಸಕ್ಕೆ ಸೇರ್ಕೊಂಡ್ಯಾ? ಹೊಸ ಆಫೀಸ್ ಹೇಗಿದ್ಯಮ್ಮ? ಅಪ್ಪ, ಇವತ್ತು ನವಮಿ ಅಪ್ಪ, ನಾಳೆ ಹೋಗಿ ಜಾಯ್ನ್ ಆಗ್ತೀನಿ. ಓ, ಹೌದು ರೀ, ಒಳ್ಳೆ ದಿನ ನೋಡಿನೇ ಹೋಗಿ ಜಾಯ್ನ್ ಆಗು. ಅಮ್ಮ, ನಾನೀಗ ಎಲ್ಲಿದ್ದೀನಿ ಅಂತ ಹೇಳು ನೋಡೋಣ. ಗೊತ್ತಾಗ್ತಿಲ್ಲ ಕಣೆ, ತುಂಬಾ ಗಾಳಿ ಬೀಸ್ತಿದೆ, ನಿನ್ ವಾಯ್ಸ್ ಕೇಳ್ತಿಲ್ಲ. ಟಂಟಡೈನ್, ನಾನೀಗ ಬೀಚಿಗೆ ಬಂದಿದ್ದೀನಿ, ಗೊತ್ತಾ? ಬೀಚ? ಹೌದು,
ಸಖತ್ತಾಗಿದೆ ಅಮ್ಮ. ಈಗಷ್ಟೇ ಅಲ್ಲಿ ಇಲ್ಲಿ ಆಟ ಕೂಡ ಆಡ್ದೆ. ನಾನ್ ಯಾವಾಗ್ಲೂ ಕಾಲೇಜಿಂದ ಟ್ರಿಪ್ಗೆ ಹೋದಾಗ ಹೋಗಿದ್ದು. ಏ ಪರಿ, ನಾ ಬೀಚ್ ನೋಡೇ ಇಲ್ಲ ಕಣೆ. ನನ್ಗೆ ಆ ಬೀಚ್ದು ಒಂದ್ ವಿಡಿಯೋ ಮಾಡಿ ಕಳ್ಸೆ.